ಅಫ್ಜಲ್ಪುರ ತಾಲೂಕಾ ಕಾಂಗ್ರೆಸ್ ಪಾಳಯದಲ್ಲಿ ಒಳಜಗಳ ತೀವ್ರಗೊಂಡಿದೆ. ಕಾರ್ಯಕರ್ತರ ಅಸಮಾಧಾನ ಮತ್ತೆ ಬಹಿರಂಗವಾಗ್ತಾ ಇದೆ. ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್, ಜೆಎಂ ಕೊರಬು ಹಾಗೂ ಶಾಸಕರ ಬೆಂಬಲಿಗರ ನಡುವಿನ ಶೀತಲ ಸಮರ ಮುಂದುವರಿತಾನೆ ಹೋಗ್ತಾ ಇದೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಪೂಜಾರಿ ಸಮಸ್ಯೆ ಬಗೆಹರಿಸುವಲ್ಲಿ ವಿಫಲರಾಗಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಹಿರಿಯ ನಾಯಕರಾದ ಮಾಲಿಕಯ್ಯ ಗುತ್ತೇದಾರ್ ಮತ್ತು ಮಕ್ಬೂಲ್ ಪಟೇಲ್ ಕುರಿತು ನೀಡಿದ ಹೇಳಿಕೆಯನ್ನು ಕಾಂಗ್ರೆಸ್ ಮುಖಂಡರು ಖಂಡಿಸಿದ್ದಾರೆ. ಹಿಂದುಳಿದ ವರ್ಗದ ನಾಯಕರಿಗೆ ಅವಮಾನವಾಗುತ್ತಿರುವುದಾಗಿ ಆರೋಪಿಸಿದ ಕಾರ್ಯಕರ್ತರು ಇದೇ ರೀತಿಯ ವರ್ತನೆ ಮುಂದುವರೆದರೆ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನೆ ಮುಂದೆ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ವೇಳೆ ಜಮೀಲ್ ಗೌಂಡಿ, ಅವಧೂತ್ ಜಮಾದಾರ್, ವಿಜಯಕುಮಾರ್ ಪಾಟೀಲ್, ನಿಜಾಮುದ್ದೀನ್ ಜಮಾದಾರ್, ಲತೀಫ್ ಪಟೇಲ್, ಪ್ರಶಾಂತ್ ಮ್ಯಾಕೇರಿ, ಶರಣು ಮಂಗಳೂರು, ಬೀರಪ್ಪ ಪೂಜಾರಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಚನ್ನಪ್ಪ, RJ32 ಕನ್ನಡ ನ್ಯೂಸ್, ಅಫ್ಜಲ್ಪುರ್. ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಪ್ರಿಯಾಂಕಾ ಸಾಹೇಬರು ಗಮನಕ್ಕೂ ತಂದಿದ್ದಾರೆ. ನೋಡಿ, ಅಫ್ಜಲ್ಪುರದಲ್ಲಿ ಇಲ್ಲಿ ಮಲಿತಾಯಿ ಧೋರಣೆ ನಡೆದಿದೆ. ಒಂದು ಕೈಗೆ ಸುಣ್ಣ, ಮತ್ತೊಂದು ಕೈಗೆ ಬೆಣ್ಣೆ ಹಚ್ಚೋ ಕೆಲಸ ನಡೆದಿದೆ. ನಮ್ಮ ಕಾರ್ಯಕರ್ತರಿಗೆ ಏನೋ ಅವರು ರೆಸ್ಪಾನ್ಸ್ ಕೊಡಲಾಗ್ಯಾರ ಅಂತ ಹೇಳ್ಕೊಂಡಿದ್ದಾರೆ. ಆದ ಮೇಲೆ ಅವರು ಹಲವಾರು ಸಾರಿ ಹೇಳಿದ ಮೇಲೂ ಇವರು ಯಾವ ರೆಸ್ಪಾನ್ಸೇ ಕೊಟ್ಟಿಲ್ಲ ಅವರು ಹೇಳಿಕೆನು. ಆಮೇಲೆ ಸಾಹೇಬರು ಆ ವೇದಿಕೆ ಮೇಲೆ ಹೇಳ್ಕೊಂಡಿದ್ದಾರೆ. ಅವರು ಹಿರಿಯ ನಾಯಕರು, ಅವರು ಎಮ್ ಪಾಟೀಲ್ ಸಾಹೇಬರು ಹಿರಿಯರು. ಆ ವೇದಿಕೆಯಲ್ಲಿ ಹೇಳಿ ನಮ್ಮ ಕಾರ್ಯಕರ್ತ ಈ ಥರ ಮಾಡ್ಲಾಕತ್ತಿದ್ದಾರೆ ನೀವು ಅಂತ ಹೇಳ್ತಿದ್ದ ಅದೇ ಇಶ್ಯೂವನ್ನು ಇಟ್ಟು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅವರು ಈ ಥರ ಹೇಳಿಕೆ ಕೊಡಬಾರ್ದು ಅಂತಕ್ಕೆ. ಆಮೇಲೆ ಮತ್ತು ನಿನ್ನೆ ನಡೆದ ಅಲ್ಲಿ GM ಕೊರಬ ಸಾಹೇಬ್ರವರ ಹೊಲದಲ್ಲಿ ಏನು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮದಲ್ಲಿನೂ GM ಕೊರಬ ಸಾಹೇಬರು ಏನು ಕಣ್ಣೀರಿಟ್ಟಿದ್ದು ಅವರು ಅದಕ್ಕೊಂದು ಹಾಸ್ಯ, ಒಂದದು ಮಜಾ ಕಾಮಿಡಿ ಟೈಪ್ ತೊಗೊಳಕತ್ತಿದ್ದಾರೆ ಅವರು. ಏಕೆಂದರೆ ಅವರ ನೋವು ಸಹಿಸಲಾರೆ ಅವರು ಕಣ್ಣೀರಿಟ್ಟಿದ್ದಾರೆ. ಅವ್ರೇನು ಹೇಳ್ತಿದ್ದಾರೆ, 1 ತಾಸು 2 ತಾಸು ತಡ ಆಗಿ ಬರ್ಲಿಕ್ಕೆ ಕಾರಣಕ್ಕೆ ಅವರು ಕಣ್ಣೀರು ಇಡ್ತಾ ಇದ್ದಾರೆ ಅಂತಕ್ಕೆ. ಇಲ್ಲ ಸರ್, ಅವರು ಕಣ್ಣೀರು ಅದಕ್ಕೆ ಇಟ್ಟಿದ್ದಾರೆ ಅಂದರೆ ಹಲವಾರು ಸಾರಿ ಈ ಕರೇಜ್ಗಿ ಮಣ್ಣೂರು ಮಾಶಾಳೆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಅವು MI ಪಾಟೀಲ್ ಸಾಹೇಬರು 4-5 ಲೆಟ್ರ್ ಕೊಟ್ಟಿದ್ದಾರೆ, 10 ಲೆಟ್ರ್ ಕೊಟ್ಟಿದ್ದಾರೆ. ಆ ಲೆಟ್ರ್ ಮೇಲೆ XXX ಹಾಕಿ ಸಿಗ್ನೇಚರ್ ಮಾಡಿದ್ರು ಒಂದೂ ಲೆಟ್ರ್ ಕೆಲಸ ಆಗಿಲ್ಲ. ಆ ಟೈಮ್ದಾಗ ಆ GM ಕೊರಬ ಸಾಹೇಬರು ಅವರು ಒಂದು ಶಾಸಕರು MLA ಕ್ಯಾಂಡಿಡೇಟ್ ಆಗಿದ್ದರು. ಅವರು ಮೇಲ್ ಹೈಕಮಾಂಡದ ಒತ್ತಡ ಮೇರೆ ಆದೇಶ ಪ್ರಕಾರ ತಲೆಬಾಗಿ MI ಪಾಟೀಲ್ ಸಾಹೇಬ್ರಿಗೆ ಅವರು ಬೆಂಬಲ ಮಾಡಿದ್ರು. ಬೆಂಬಲಕ್ಕಿಂತ ಮೊದಲೇ ಅಪ್ಪ ಮಕ್ಕಳು ಅವ್ರ ಮನೆಗೆ ಹೋಗಿ ಕೈ ಮುಗಿದು ಇದೊಂದು ಸಾರಿ ನಮ್ಮ ಬೆಂಬಲ ಮಾಡ್ರಿ ಅಂತ ಹೇಳ್ಕೊಂಡಿದ್ದ ಮೇಲೆ ಹಾಲ್ಮತ ಸಮಾಜದ ನಾಯಕ ಏನು ಕೊರಬ ಸಾಹೇಬ್ರು ಇದ್ದರು, ಅವರು ಬೆಂಬಲ ಸೂಚಿಸಿದ್ರು. ಒಂದೇ ಒಂದು ಮಾತಿಗೆ, ಮೊನ್ನೆ ಖರ್ಗೆ ಸಾಹೇಬ್ರ ಮಾತಿಗೆ AIC ಅಧ್ಯಕ್ಷರಾದ ಖರ್ಗೆ ಸಾಹೇಬರು ಮತ್ತು ಪ್ರಿಯಾಂಕಾ ಸಾಹೇಬರು ಮತ್ತಂದರೆ ಇಲ್ಲಿ ನಮ್ಮ ಲಾಭ ಪಡೆದ ಯಾವುದೇ ಒಂದು ರಾಜಕೀಯ ಹುದ್ದೆಯಲ್ಲಿ ಕೊರಬ ಸಾಹೇಬ್ರು ಇಲ್ಲ ಅಂದರೂ ಕೂಡ ಕೊರೋನಾದಲ್ಲಿ ಯಾರೂ ಬಿಟ್ಟಿರಲಿಲ್ಲ. ವಾಹನವನ್ನು ಮಾಜಿ ಮಂತ್ರಿನೂ ಬಿಟ್ಟಿದ್ದಿಲ್ಲ, ಶಾಸಕರು ಬಿಟ್ಟಿದ್ದಿರಲಿಲ್ಲ. ಆದರೆ ಕೊರಬ ಸಾಹೇಬರು ಆಂಬುಲೆನ್ಸನ್ನು ಬಿಟ್ಟಿದ್ದರು. ಅದಕ್ಕೆ MI ಪಾಟೀಲ್ ಅವರು ಕೇಸನ್ನು ಹಾಕಿದ್ರು. ನಮಗೆ ಗೊತ್ತಿದೆ. ನೀವು MI ಪಾಟೀಲ್ ಸಾಹೇಬ್ರೆ ಕೊರಬವರು 10,000 ಕೀಟನ ವಿತರಣೆ ಮಾಡಬೇಕು ಅಂತ ಸಂಕಲ್ಪವನ್ನು ಕೀಟನ ವಿತರಣೆ ಮಾಡಬೇಕಾದ್ರೆ ಅದರಲ್ಲಿ ಏನೇನು ನೀವು ಗೊಂದಲವನ್ನು ಮಾಡಿದ್ರೆ ಗೊತ್ತಿಲ್ಲ ಅಂದ್ಕೊಂಡ್ರೆ MI ಪಾಟೀಲ್ ಸಾಹೇಬ್ರೆ ಕೊರಬ ಸಾಹೇಬ್ರ ಟಿಕೆಟನ್ನು ಕಟ್ ಮಾಡಬೇಕಾದ್ರೆ ನೀವು ಯಾರ್ಯಾರು ತೊಗೊಂಡು ಆಟ ಆಡಿರೋ ನಮ್ಗೆ ಗೊತ್ತಿದೆ. BR ಪಾಟೀಲ್ ಸಾಹೇಬರು 1, ಯಶವಂತರಾಯ ಗೌಡರು 2, ಶರಣ ಪ್ರಕಾಶ್ ಪಾಟೀಲ್ರು 3 ಜನಕ್ಕೆ ತೊಗೊಂಡು ಕುರುಬರಿಗೆ ಅಫ್ಜಲ್ಪುರದಲ್ಲಿ ಟಿಕೆಟ್ ಕೊಡಬಾರ್ದು, ಮುಂದಕ್ಕೆ ಬಿಡಬಾರ್ದು ಅಂತೇಳಿ ಅವರನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದ್ರಿ. ಅದು ಎಲ್ಲ ಬೇಸತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಆಗಿಂದು ಖರ್ಗೆ ಸಾಹೇಬ್ರು ಮಾತನ್ನು ಕೇಳಿ ನಿಮಗೆ ಸಪೋರ್ಟನ್ನು ಮಾಡಿ ಅಧಿಕಾರವನ್ನು ಕೊಟ್ಟರೆ ಇವತ್ತು ಎಲ್ಲ ರಂಗದಲ್ಲೂ ಕೊರಬವರನ್ನು ಮೋಸುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಅದನ್ನು ಹಾಲುಮತ ಸಮಾಜ ಅಷ್ಟೇ ಅಲ್ಲ, ಹಿಂದುಳಿದ ಸಮಾಜ ಯಾವುದು ಅದನ್ನು ಸಹಿಸಲ್ಲ, ಅಹಿಂದ ಸಮಾಜ ಸಹಿಸಲ್ಲ. ತಲೆಯಿಂದ ನಿಮ್ಮ ತಾಕತ್ತು ಏನಾದರೂ ಇದ್ದರೆ ಶಿವಪುತ್ರ ಜಿಡಿಗೆಯವರೇ, ನಿಮ್ಮ ತಾಕತ್ತು ಏನಾದರೂ ಇದೆ, ನಿಮ್ಮ ಶಾಸಕ ಸ್ಥಾನಕ್ಕೆ ನಿಮ್ಮ ಶಾಸಕರನ್ನು ರಾಜೀನಾಮೆ ಕೊಡಿಸಿ ಗೆದ್ದು ಬನ್ನಿ. ಅಹಿಂದ ಸಮಾಜವನ್ನು ಬಿಟ್ಟು ಗೆದ್ದು ಬನ್ನಿ. ತಾಲೂಕಿನಲ್ಲಿ ಮಾರಿ ತೋರಿಸಲ್ಲ ನಾವು. ಅಹಿಂದ ಸಮಾಜವನ್ನು ಬಿಟ್ಟು ಕುರುಬರು ಸಮಾಜ ಓಟ್ ನಮಗೆ ಬೇಡ, ಹಿಂದುಳಿದ ವರ್ಗದ ಯಾವುದೇ ಓಟ್ ನಮಗೆ ಬೇಡ ಅಂತೇಳಿ ಗೆದ್ದು ಬನ್ನಿ. ಆವಾಗ ನಿಮ್ಗೆ ಹೇಳ್ತೇವೆ ನಾವು. ಅದಕ್ಕಾಗಿ ಮಾನ್ಯ ಕೊರಬ ಸಾಹೇಬ್ರ ಬಗ್ಗೆ ಅಪವಾಸ್ಯಾಗಿ ಮಾತನಾಡಿದಂಥ ಮಾಶಾಳ್ ನಮ್ಮ
ಶಿವಪುತ್ರ ಜಿಡ್ಗಿ ಅವರಾಗಿರ್ಬೋದು, ಮತ್ತೊಬ್ಬರು ಶಂಕರಪ್ಪ ನಾವಿ, ಪಂಡಿತ್ ನಾವಿ ಅನ್ನೋರು ಕೊರಬು ಸಾಹೇಬ್ರ ಬಗ್ಗೆ ಅಟ್ರ ಕೇವಲವಾಗಿ ಮಾತಾಡ್ತಿರಲ್ಲ. ನಿಮ್ಮಕ್ಕಿಂತ 10 ಪಟ್ಟು ಆ ಕೇವಲವಾಗಿ ಮಾತಾಡಲು ನನಗೂ ಶಕ್ತಿ ಇದೆ. ನಿಮಗಿಂತ 10 ಪಟ್ಟು ಮಾತಾಡ್ತೇನೆ, ಆದರೆ ಆ ಮಾತುಗಳನ್ನು ನಾನು ಮಾತಾಡಲ್ಲ. ನಮ್ಮ ಸಂಸ್ಕೃತಿ ಅದು ಅಲ್ಲ, ನಮ್ಮ ನಾಯಕರು ಅದನ್ನು ಹೇಳಿಕೊಟ್ಟಿಲ್ಲ, ಅದನ್ನು ನಾನು ಮಾತಾಡಲ್ಲ. ಒಂದು ವೇಳೆ ಇದೇ ರೀತಿಯಾಗಿ ನೀವು ಮುಂದುವರೆಸರೆ ನಿಮ್ಮಕ್ಕಿಂತ 10 ಪಟ್ಟು ಮಾತನಾಡುವಂಥ ಕೆಪಾಸಿಟಿ ನಮಗೂ ಇದೆ. ನಿಮಗಿಂತ 10 ಪಟ್ಟು ಮಾತಾಡ್ತೇವೆ. ಎಮ್ ಪಾಟೀಲ್ ಸಾಹೇಬ್ರೆ, ನೀವು 2004ರಲ್ಲಿ